ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಈಸಿ ಆಗಿರುತ್ತಾ ಪಾರ್ಟಿ ಸ್ಟಾರ್ಟರ್ ಮಾಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೌಲಿಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಕರಿಬೇವು ಹಾಗೆ ಹಸಿಮೆಣಸಿಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಮಚದಷ್ಟು ಶುಂಠಿನ ತುರಿದು ಹಾಕೊಂಡಿದ್ದೀನಿ. ಹಾಗೆ 1.5 ಕಪ್ನಷ್ಟು ಪನ್ನೀರ್ ಕೂಡ ಹಾಕೊಂಡಿದ್ದೀನಿ ಗ್ರೇಟ್ ಮಾಡಿ. ಹಾಗೆ 2 ದೊಡ್ಡ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ತುರಿದು ಕೂಡ ಹಾಕೊಳ್ಬಹುದು. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಪುಡಿ, ಖಾರದ ಪುಡಿ, ಗರಂ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳೋಣ. ನೀವು ಬೇಡ ಅಂದ್ರೆ ಬ್ರೆಡ್ ಕ್ರಮ್ಸ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಕಟ್ಲೆಟ್ ಶೇಪ್ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಟ್ಲೆಟ್ ಶೇಪ್ ಮಾಡ್ಕೊಳ್ಳಿ. ನೀವು ಬೇಕು ಅಂದ್ರೆ ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಬೋದು. ಡೀಪ್ ಫ್ರೈ ಮಾಡಬೇಕು ಅಂದ್ರೆ ನೀವು ಮೈದಾ, ಸ್ವಲ್ಪ ಕಾರ್ನ್ಫ್ಲವರು, ಉಪ್ಪು, ಖಾರ ಪುಡಿ ಇದು ಸರಿ ರೆಡಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ನಂತರ ನೀವು ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡಿ ನಂತರ ನೀವು ಡೀಪ್ ಫ್ರೈ ಮಾಡ್ಕೊಳ್ಬೋದು. ಶೆಲೋ ಫ್ರೈ ಮಾಡೋದಾದ್ರೆ ನೀವು ಇಷ್ಟೇ ಮಾಡಿಕೊಂಡು ಡೈರೆಕ್ಟ್ ಆಗಿ ಸ್ವಲ್ಪ ಎಣ್ಣೆ ಸವರಿ ಈ ರೀತಿಯಾಗಿ ಶೆಲೋ ಫ್ರೈ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಸವರಿ ಮೇಲ್ಗಡೆ ಒಂದು ಲಿಡ್ಡಿಂದ ಕವರ್ ಮಾಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಒಂದ್ ಕಡೆ ಬೆಂದ ನಂತರ ಇನ್ನೊಂದ್ ಕಡೆ ಟರ್ನ್ ಮಾಡಿ ಇನ್ನೊಂದ್ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಅರ್ಜೆಂಟ್ ಮಾಡಬೇಡಿ, ಇಲ್ಲಾಂದ್ರೆ ಒಳಗಡೆ ಹಸಿ ಹಸಿ ಆಗಿರುತ್ತೆ. ನಿಮಗೆ ಡೀಪ್ ಫ್ರೈ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಈ ರೀತಿಯಾಗಿ ಶೆಲೋ ಫ್ರೈ ಮಾಡ್ಕೊಳ್ಬಹುದು. ಇದು ಶೆಲೋ ಫ್ರೈ ಹಾಗೆ ಡೀಪ್ ಫ್ರೈ ಎರಡರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಎಣ್ಣೆ ಜಾಸ್ತಿ ಡೀಪ್ ಫ್ರೈ ಥಿಂಗ್ಸ್ನ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂಥವ್ರು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಅದು ಹೊರಗಡೆ ಲೇಯರ್ ಅಲ್ಲಿ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ, ಒಳಗಡೆ ಸಾಫ್ಟ್ ಬರುತ್ತೆ ನೀವು ಡೀಪ್ ಫ್ರೈ ಮಾಡ್ಕೊಂಡ್ರೆ. ನಾನು ಹೇಳಿದ್ನಲ್ಲ ಅವಾಗಲೇ ಸ್ವಲ್ಪ ಮೈದಾ, ಕಾರ್ನ್ಫ್ಲವರ್, ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿ ಒಂದು ಲಿಕ್ವಿಡಿ ಫಾರ್ಮ್ ಅಲ್ಲಿ ಸರಿ ರೆಡಿ ಮಾಡ್ಕೊಂಡು ಅದರಲ್ಲಿ ಕಟ್ಲೆಟ್ಗಳನ್ನ ಡಿಪ್ ಮಾಡಿ ಹಾಗೆ ಬ್ರೆಡ್ ಕ್ರಮ್ಸ್ ಇಂದ ಕೋಟ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಬೋದು. ನೋಡಿ, ನಮ್ಮ ಪಾರ್ಟಿ ಸ್ಟಾರ್ಟರ್ ರೆಡಿ ಆಗಿದೆ. ನೀವು ಇದನ್ನ ಸೈಡ್ ಡಿಶ್ ತರನು ಯೂಸ್ ಮಾಡ್ಬೋದು. ಇದನ್ನ ಕೆಚಪ್ ಅಥವಾ ಸಾಸ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಖಂಡಿತ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಧನ್ಯವಾದಗಳು.